ನಾನು ಕಾಪಾಡಿದ್ ನೀನೇನಮ್ಮ? ನಾನೇ. ಅಯ್ಯೋ, ನಾನ್ ನಿನ್ ಕಾಪಾಡಕ್ ಬಂದ್ರೆ ನೀನ್ ನನ್ ಕಾಪಾಡ್ಬಿಟ್ಟಿಯಲ್ಲಮ್ಮ. ಒಳ್ಳೆ ಹುಡುಗಿ ಅಮ್ಮ ನೀನು. ಅಲ್ಲಮ್ಮ, ಏನಮ್ಮ ನಿಮ್ ಹುಡುಗಿರ್ ಹುಡುಗಾಟ? ನಾನೇನಾದ್ರೂ ನೀರಲ್ಲಿ ಬಿದ್ದಿ ಸತ್ಗಿ ಹೋಗ್ಬಿಟ್ಟಿದ್ರೆ ಅಯ್ಯಯ್ಯೋ, ನನಗ್ ನೋ ಮದುವೆ ನೋ ಮುಂಜಿ ಗೊತ್ತೇನಮ್ಮ? ಅಯ್ಯಯ್ಯೋ, ಏನಮ್ಮ ಇದು ನಗ್ತಾ ಇದೀಯಾ? ಏನಪ್ಪ ಇದು? ಈಗಿನ ಕಾಲ್ ಹುಡುಗಿರಿಗೆ ಓದಕ್ ಬರ್ದೆ ಹೋದ್ರೆ ಇದೆಲ್ಲ ಚೆನ್ನಾಗ್ ಬರುತ್ತೆ. ಹೋಗ್ತೀನಿ ಬಿಡೆ. ಅಯ್ಯೋ, ಅಮೃತ, ಒಂದ್ ಹೊಸ ಗೇಮ್ ಆಡಲ್ವಾ? ಅಲ್ಲೋಡು, ಯಾರೋ ಒಬ್ಬ ಗುಲ್ಡು ಬರ್ತಿದ್ದಾನೆ. ಆಟ ಆಡ್ಸಲ್ವಾ? ಏನಾದ್ರೂ ತಲೆ ಹರಟೆ ಕೆಲಸ ಮಾಡ್ಬೇಡ ಕಣೆ. ಅದ್ರಲ್ಲಿ ಇರೋದು ಕಣೆ ಥ್ರಿಲ್ಲು. ನೀನೊಬ್ಳು ನಿಂಗೇನು ಗೊತ್ತಾಗಲ್ಲ. ಹೋಗಿ ಬಚ್ಚಿಟ್ಕೊಳ್ರಿ. ಸರ್ ಕಾಪಾಡಿ ಸರ್. ಅಯ್ಯೋ, ಇದೇನಮ್ಮ ಇದು? ನೀನ್ ಅವತಾರ ಯಾರಾದ್ರೂ ನೋಡಿದ್ರೆ ನೀನ್ ಹಿಂದೆ ಬಂದ್ಬಿಡ್ತಾರ ಅಷ್ಟೇ. ಕಾಪಾಡಿ ಸರ್. ತಗೊಳಮ್ಮ, ಮೊದಲು ಇದ್ರಲ್ಲಿ ನಿನ್ ಮೈನ ಬಂದೋಬಸ್ತಾಗ ಮುಚ್ಕೋ. ಇದ್ರಲ್ಲಿ ಮುಚ್ಕೊಳಕ್ಕಾಗತ್ತಾ? ಅಲ್ಲಮ್ಮ, ಏನಾಯ್ತಮ್ಮ ನಿಂಗೆ? ಯಾಕಮ್ಮ ಈ ಅವತಾರ? ನಿನ್ ಬಟ್ಟೆನ ಯಾರಾದ್ರೂ ಹೊಡ್ಕೊಂಡ್ ಹೋದ್ರ ಬೇಕಾದ್ರೆ ಹೇಳು, ನನ್ ಪ್ಯಾಂಟ್ ಶರ್ಟ್ ಬಿಚ್ಕೊಡ್ತೀನಿ. ಅಯ್ಯೋ, ಬಿಚ್ಬಿಡಿ ಸರ್. ಮತ್ತೆ ನನ್ ಜೊತೆ ಬನ್ನಿ. ಈ ವೇಷದಲ್ಲಿ ನಾನ್ ನಿನ್ ಜೊತೆ ಬಂದ್ರೆ ಪೊಲೀಸ್ನವ್ರು ಪಿಪಿ ಊದಿ ಸ್ಟೇಷನ್ ಕರ್ಕೊಂಡು ಹೋಗ್ತಾರ ಅಷ್ಟೇ. ನನ್ ಫ್ರೆಂಡ್ ನೀರಲ್ಲಿ ಬಿದ್ದೋಗ್ಬಿಟ್ಟಿದ್ದಾಳೆ, ಕಾಪಾಡಿ. ಏನು? ನಾನು ನೀರಲ್ಲಿ ಧುಮುಕಿ ಅವಳನ್ನ ಕಾಪಾಡ್ಬೇಕಾ? ಬೇಡಮ್ಮ, ನನಗ್ ನೀರಲ್ಲಿ ಒಂದು ಗಂಡ ಇದೆ. ಸರ್, ಒಂದ್ ಹೆಣ್ಣು ನೀರಲ್ಲಿ ಮುಳುಗ್ತಾ ಇದ್ದಾಳೆ ಅಂತ ಹೇಳ್ತಿದೀನಿ. ನನ್ ಗಂಡ ಇದೆ, ಮಿಂಡ ಇದೆ ಅಂತ ಹೇಳ್ತಿದೀನಿ. ಅಕಸ್ಮಾತ್ ಅವಳು ನೀರಲ್ಲಿ ಬಿದ್ದು ಸತ್ ಹೋದ್ರೆ ಆ ಹೆಣ್ಣಿನ ಶಾಪ ನಮ್ಮನ್ನ ಸುಮ್ಮನೆ ಬಿಡಲ್ಲ. ಹೌದಮ್ಮ, ಹೆಣ್ಣಿನ ಶಾಪ ಬಹಳ ಪವರ್ಫುಲ್. ನಿನ್ ಹೆಸರೇನು? ಶಶಿ. ಶಶಿ, ನೀನ್ ನೋಡಿದ್ರೆ ಖುಷಿ. ಅಯ್ಯೋ, ಸುಮ್ನೆ ಬನ್ನಿ ಸರ್. ಅಬ್ಬ, ಬೆಳಿಗ್ಗೆ ಬೆಳಿಗ್ಗೆ ಎಂತ ಗಿರಾಕಿ ಸಿಕ್ಕದ್ಲು. ಅಲ್ಲಿ ನೋಡಿ ಸರ್, ಮುಳುಗ್ತಾ ಇದ್ದಾಳೆ. ಓ, ಯಾರು ಇವಳ? ಅರೆ, ಏನಮ್ಮ ಅವಳ ಹೆಸರು? ಸರ್, ಹೆಸರು ಕುಲ ಗೋತ್ರ ಎಲ್ಲ ಕೇಳೋ ಟೈಮ್ ಆಯ್ತು. ಸುಮ್ಮನೆ ಜಂಪ್ ಮಾಡಿ ಸರ್. ಜಂಪ? ನನಗ್ ಪಂಪ್ ಮಾಡಕ್ಕೆ ಬರಲ್ಲ. ಜಂಪ್ ಹೆಂಗಮ್ಮ ಮಾಡಿ? ಮಾಡಿ ಸರ್. ನಿನಗೇನಮ್ಮ ಪರವಾಗಿಲ್ಲ, ನನಗೆ ಈಜು ಬರಲ್ಲ, ಮದುವೆ ಆಗಿಲ್ಲ, ನೋ ಮ್ಯಾರೇಜ್ ನೋ ಮುಂಜಿ, ಹೇಗಮ್ಮ ಜಂಪ್ ಮಾಡ್ಲಿ? ಒಳಗೋಗ್ಬಿಟ್ಲ ಅವಳು. ಅಲ್ಲಿ ನೋಡಿ ಸರ್, ಅಲ್ಲಿದ್ದಾಳೆ, ನೋಡ್ತಾನೆ ಇರಿ. ನಾನು ಬದುಕಿದ್ದೀನ? ನಾನು ಕಾಪಾಡಿದ್ ನೀನೇನಮ್ಮ? ನಾನೇ. ಅಯ್ಯೋ, ನಾನ್ ನಿನ್ ಕಾಪಾಡಕ್ ಬಂದ್ರೆ ನೀನ್ ನನ್ ಕಾಪಾಡ್ಬಿಟ್ಟಿಯಲ್ಲಮ್ಮ. ಒಳ್ಳೆ ಹುಡುಗಿ ಅಮ್ಮ ನೀನು. ಅಲ್ಲಮ್ಮ, ಏನಮ್ಮ ನಿಮ್ ಹುಡುಗಿರ್ ಹುಡುಗಾಟ? ನಾನೇನಾದ್ರೂ ನೀರಲ್ಲಿ ಬಿದ್ದಿ ಸತ್ಗಿ ಹೋಗ್ಬಿಟ್ಟಿದ್ರೆ ಅಯ್ಯಯ್ಯೋ, ನನಗ್ ನೋ ಮದುವೆ ನೋ ಮುಂಜಿ ಗೊತ್ತೇನಮ್ಮ? ಅಯ್ಯಯ್ಯೋ, ಏನಮ್ಮ ಇದು ನಗ್ತಾ ಇದೀಯಾ? ಏನಪ್ಪ ಇದು? ಈಗಿನ ಕಾಲ್ ಹುಡುಗಿರಿಗೆ ಓದಕ್ ಬರ್ದೆ ಹೋದ್ರೆ ಇದೆಲ್ಲ ಚೆನ್ನಾಗ್ ಬರುತ್ತೆ. ಅಪ್ಪ, ಯಾಕಯ್ಯ ಲೇಡೀಸ್ ಹಾಸ್ಟೆಲ್ಗೆ ಹೋಗಿದ್ದೆ ನೀನು? ಅಯ್ಯೋ, ನಾನೆಲ್ಲಮ್ಮ ಹೋದೆ, ಅವಳೇ ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋದ್ಲು. ಯಾವ ಹಾಸ್ಟೆಲ್ ಅದು? ಹೆಸರು ಗೊತ್ತಿಲ್ಲ. ನಿಂಗೇನ್ ಹೇಳಿದ್ ನಾನು? 100 ತೆಂಗಿನ ಸಸಿ ತಗೊಂಡ್ ಬಾ ಅಂತಲ್ಲ. ನಾನ್ ತೆಂಗಿನ ಸಸಿ ತರಬೇಕು ಅಂತಲೇ ಹೋಗ್ತಿದ್ದೆ. ಏನ್ ಮಾಡ್ಲಿ, ಆ ಶಶಿ ಬಂದು ಕರ್ಕೊಂಡು ಹೋದ್ಲು. ಓ, ಅವಳ ಹೆಸರು ಶಶಿ ಅಂತನಾ? ಅವಳ ಹೆಸರು ಶಶಿಕಲಾ, ಸೆಕೆಂಡ್ BA. ಗೊತ್ತಾಯ್ತು ಗೊತ್ತಾಯ್ತು. ಏನು? ಅದೇನೆ, ಬೆಳಗ್ಗೆ ಎದ್ದು ಅಷ್ಟ್ ಅರ್ಜೆಂಟ್ ಆಗಿ ಯಾಕೆ ಹೋದೆ ಅಂತ ಈಗ ಅರ್ಥ ಆಯ್ತು. ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ನಾನ್ ತುಂಬಾ ಒಳ್ಳೆಯವನು. ನನಗ್ ನೋ ಮ್ಯಾರೇಜ್ ನೋ ಮುಂಜಿ. ಅದಕ್ಕೆ ಹೀಗಾಡ್ತಿರೋದು. ಹಾಗಲ್ಲ, ನೀವೇನೇ ಅನ್ನಿ, ಬೆಳಿಗ್ಗೆ ಎದ್ದು ನಿಮ್ ಮುಖ ನೋಡಿದಕ್ಕೂ ಸಾರ್ಥಕವಾಯ್ತು. ಯಾಕೆ? ಆ ಹುಡುಗಿರೆಲ್ಲ ಸಿಕ್ಕಿದಿಕ್ಕಾ? ಹಾಗಲ್ಲ ಮೇಡಮ್, ಅವರು ನನ್ನ ಪ್ರಾಣ ಕಾಪಾಡಿದ್ರು. ನೀರಲ್ಲಿ ಧುಮುಕಿ ಮುಳುಗ್ತಿದ್ದು ನನ್ನ ಹೊರಗಡೆ ತಗೊಂಬಂದ್ ಮಲಗಿಸಿ ಮೇಡಮ್ ಹೊಟ್ಟೆ ಇಸುಕದ್ಲು, ನೀರ್ ಆಚೆ ತೆಗೆದ್ಲು. ನಾನ್ ನಿನ್ ಬಾಸ್. ಯಾರ್ ಮುಂದೆ ಏನ್ ಮಾತಾಡ್ಬೇಕು ಅಂತ ನಿಂಗ್ ಗೊತ್ತಿಲ್ಲ? ನೀವೇ ತಾನೆ ಮೇಡಮ್
ನನ್ನ ಕತೆನೆಲ್ಲ ಕೇಳಿಸ್ಕೊಂಡು ಏನು ಹೇಳ್ದೆ ಆಮೇಲೆ ಆಮೇಲೆ ಅನ್ನೋರು ಹಾಗೆ ಸುಮ್ನೆ ನಿಂತ್ಕೊಂಡ್ಬಿಟ್ಟಿದ್ರಲ್ಲ, ಅದಕ್ಕೆ ಕತೆನ ಕಂಟಿನ್ಯೂ ಮಾಡಿದೆ. ಏನ್ ಹೇಳ್ತಾ ಇದ್ಯಾ ನೀನು? ಇದುವರೆಗೂ ನಾನು ಹೇಳಿದ ಕತೆ ಅಲ್ಲ ಮೇಡಮ್, ಎಲ್ಲ ಒಂದು ಆಕ್ಸಿಡೆಂಟ್. ನಿನಗೆ ಹೇಳಿದ ಕೆಲ್ಸ ಏನೋ, ನೀನ್ ಮಾಡ್ತಾ ಇರೋದೇನೋ? ಅಯ್ಯೋ ಹೋಗಿ ತೆಂಗಿನ ಸಸಿಗಳನ್ನ ತಗೊಂಡು ಹೋಗು. ಬೇಡ ಮೇಡಮ್, ನೀವ್ ಹೇಳ್ದಾಗೆ ತೆಂಗಿನ ಸಸಿ ತರಕ್ ಹೋದ್ರೆ ದಾರಿಲಿ ಆ ಶಶಿ ಸಿಕ್ಬಿಡ್ತಾಳೆ, ಆಮೇಲೆ ಕೆಲಸ ಎಲ್ಲ ಎಡವಟ್ಟಾಗ್ಬಿಡುತ್ತೆ. ದಯವಿಟ್ಟು ನನ್ ಮಾತು ಕೇಳಿ, ಕೆಲಸ ಮಾಡೋ ಮೂಡಲಿಲ್ಲ, ನನಗೆ ರಜಾ ಕೊಟ್ಬಿಡಿ. ನಿಮ್ ಹೆಸರಲ್ಲಿ ರೂಮಲ್ಲಿ ಹೋಗಿ ರೆಸ್ಟ್ ತಗೊಂಡ್ಬಿಡ್ತೀನಿ. ಬಿಟ್ಬಿಡಿ ಮೇಡಮ್, ಬರ್ಲಾ? ನನ್ ಬಿಟ್ಬಿಡಿ. ಕೆಲಸ ಮಾಡಕ್ ಮೂಡಿಲ್ಲ ಅಂತ ಇಲ್ಲಿಗೆ ಬಂದಿದ್ಯಾ? ಈ ಫುಲ್ ಮೂಡಲ್ಲಿದ್ದೀನಿ, ನನಗೆ ನೀನ್ ಬೇಕು. ಇಲ್ಲ, ನನಗೆ ನೀನ್ ಬೇಕು. ಅದೇ ಸ್ವಿಮ್ಮಿಂಗ್ ಪೂಲ್ ಟಚಿಂಗ್ ಇಷ್ಟು ಬೇಗ ಮರ್ತ್ಬಿಟ್ಟೆ. ಯಾಕೆ ಬಂದೆ? ಅವತ್ ನಿನಗೆ ಥ್ಯಾಂಕ್ಸ್ ಹೇಳಕ್ ಆಗ್ಲಿಲ್ಲ, ನನ್ನ ಪ್ರಾಣ ಉಳಿಸ್ದಿಯಲ್ಲ, ಅದಕ್ಕೆ ಇವತ್ತು ನಿಯತ್ತಾಗಿ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಥ್ಯಾಂಕ್ಸ್ ಹೇಳೋಕೆ ಇಷ್ಟೊತ್ನೆಲ್ಲ ಬರೋದು? ಥ್ಯಾಂಕ್ಸ್ ಹೇಳೋಕೆ ಎಷ್ಟೊತ್ತಲ್ಲಿ ಬೇಕಾದ್ರೂ ಬರ್ಬೋದು. ಹೇಳಾಯ್ತಲ್ಲ, ಹೋಗು. ಹಾಗಾದ್ರೆ ನಾನು ಹೋಗ್ಲೇಬೇಕಾ? ಯಾರಾದ್ರೂ ನೋಡಿದ್ರೆ ಕಷ್ಟ. ಯಾರೂ ನೋಡಲ್ಲ, ಎಲ್ಲ ಫುಲ್ ನಿದ್ದೆಯಲ್ಲಿದ್ದಾರೆ. ಆದ್ರೂ ನೋಡಿ, ನೀವು ನನ್ನ ಪ್ರಾಣ ಬೇಕಲ್ಲ. ಕತೆ ಇಷ್ಟೇ ಕಣ್ರೆ. ಯಾರೇ ಅವನು? ಅಯ್ಯೋ, ಯಾರು ಅಂತ ಹೇಳೆ. ಯಾರು ಇಲ್ಲ ಕಣ್ರೆ. ಇರ್ಲಿ ಹೇಳಮ್ಮ, ಯಾರೇ ಅವನು? ನಾವ್ ಯಾರಿಗೂ ಹೇಳಲ್ಲ ಕಣೆ. ಯಾರು ಇಲ್ಲ ಕಣ್ರೆ. ಹೇಳಮ್ಮ. ಅಮೃತ ಕತೆ ಗೋವಿಂದ